BJPಯಿಂದ ಶುರು ಮಾಡ್ತೀನಿ, ಯಾಕಂದರೆ ರಿಯಾಕ್ಷನ್ಸ್ ಅವರ ಕಡೆಯಿಂದ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಮೋಹನ್ ಅವರೇ, ಇದು ಕೇವಲ ಈ ಬಜೆಟ್ ಸರಿ ಇಲ್ಲ ಅನ್ನುವಂಥ ಹೇಳಿಕೆಗೆ ಮಾತ್ರ ಸೀಮಿತವಾಗಿರುತ್ತಾ, ಅಥವಾ ಯಾಕೆ ಸರಿ ಇಲ್ಲ ಅನ್ನುವಂಥ ಏನಿಲ್ಲ ಅಂತ ನೀವು ಹೇಳ್ಕೊಂಡ್ರಲ್ಲ, ಒಂದು 3 ಪಾಯಿಂಟ್ ಹೇಳಿ ನನಗೆ, ಇದು ಸರಿ ಇಲ್ಲ ಬಜೆಟ್ ಅಂತ ನೀವು ಹೇಳೋದಕ್ಕೆ ಸಮರ್ಥನೆ. BJP ನೋಡಿ, ಮೊದಲನೇ ಪಾಯಿಂಟ್ ಒಂದು ಅಂಕಿಅಂಶ ಕೊಡ್ತೀನಿ ನಿಮಗೆ. ಸಿದ್ದರಾಮಯ್ಯನವರೇ ಕೊಟ್ಟಿದ್ದು, ಅವರೇ ರಿವೈಸ್ ಮಾಡಿರೋದು. 2023-24ರಲ್ಲಿ ಕಳೆದ ಬಾರಿ ಅವರು ಬಜೆಟ್ನ ಪ್ರೆಸೆಂಟ್ ಮಾಡಿದಾಗ ರಾಜ್ಯಸ್ವ ತೆರಿಗೆ ಅಂತ ಹೇಳ್ಬಿಟ್ಟು 1,75,000 ಕೋಟಿ ಅಂತ ಅವರೇ ಹೇಳಿದರು. ಈಗ ಈ ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಅದನ್ನು ಪರಿಷ್ಕೃತಗೊಳಿಸಿ 1,61,000 ಕೋಟಿ ಗಳಿಸಿದ್ದಾರೆ. ಅಂದರೆ 11,000 ಕೋಟಿ ತೆರಿಗೆ ಕೋತ ಆಗಿದೆ, ಅವ್ರು ಕಲೆಕ್ಷನ್ ಮಾಡಿಲ್ಲ. ಇದು ಫಸ್ಟ್ ಡ್ರಾಬ್ಯಾಕು. ನೆಕ್ಸ್ಟ್ ಎರಡನೇದು, ನನ್ನ ಹತ್ರ ಬಂದ್ಬಿಟ್ಟು ನಮಗೆ ಈ ಕಳೆದ 9 ತಿಂಗಳಲ್ಲಿ ಆ್ಯಕ್ಚುಯಲ್ ಟ್ಯಾಕ್ಸ್ ಕಲೆಕ್ಷನ್ ಫಿಗರ್ಸ್ ಇದೆ, ಏಪ್ರಿಲಿಂದ ಡಿಸೆಂಬರ್ 9 ತಿಂಗಳಲ್ಲಿ. ಅದನ್ನು ನಾನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದಿನ 9 ತಿಂಗಳಲ್ಲಿ ಅದೇ ಸಮಯದಲ್ಲಿ ಎಷ್ಟಿತ್ತು ಅಂತಲೂ ಕಂಪೇರ್ ಮಾಡಿದ್ದೀನಿ. ನೀವು ನೋಡಿ, GST ಅಂದರೆ ಸ್ಟೇಟ್ ಲೆವಿ ಮಾಡೋ GST, ಇವ್ರು ಸುಳ್ಳು ಹೇಳ್ತಾರಲ್ಲ ಕೇಂದ್ರ ಕೊಡ್ತಾರೆ ಅಂತ, ಅದನ್ನು ಹೇಳ್ತಾ ಇಲ್ಲ. ನಮ್ಮ ಅಧಿಕಾರಾವಧಿನಲ್ಲಿ 9 ತಿಂಗಳಲ್ಲಿ 82% ಕಲೆಕ್ಟ್ ಆಗಿತ್ತು. ಸಿದ್ದರಾಮಯ್ಯರ ಅಧಿಕಾರಾವಧಿಯಲ್ಲಿ ಕೇವಲ 67%. ನೆಕ್ಸ್ಟು ಕಮರ್ಷಿಯಲ್ ಟ್ಯಾಕ್ಸು 84% ನಮ್ಮ ಅಧಿಕಾರಾವಧಿಯಲ್ಲಿ 9 ತಿಂಗಳಲ್ಲಿ, ಸಿದ್ದರಾಮಯ್ಯರ ಅವಧಿನಲ್ಲಿ ಕೇವಲ 68%. ನೆಕ್ಸ್ಟು ಅಬಕಾರಿ, ಇವ್ರು ಇರೋ ಬರೋದ್ರ ಮೇಲೆಲ್ಲ ಜಾಸ್ತಿ ಮಾಡಿದ್ರು. ನಮ್ಮ ಅವಧಿನಲ್ಲಿ 76% 9 ತಿಂಗಳಲ್ಲಿ, ಇವರ ಅವಧಿನಲ್ಲಿ ಕೇವಲ 70%. ಮುದ್ರಾಂಕ ಮತ್ತು ನೋಂದಣಿ ನೀವೇ ನೋಡಿದ್ದೀರಾ, ಇವರು ವ್ಯಾಲ್ಯೂಯೇಷನ್ ಎಲ್ಲ ಜಾಸ್ತಿ ಮಾಡಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು. ಅಷ್ಟಾದ್ರೂ ಸಹ ನಮ್ಮ ಅವಧಿನಲ್ಲಿ 9 ತಿಂಗಳಲ್ಲಿ 84% ಕಲೆಕ್ಟ್ ಆಗಿತ್ತು. ಆಡಳಿತ ಯಂತ್ರವೇ ಕೆಲಸ ಮಾಡ್ತಾ ಇಲ್ಲ ಅಂತ. ಈಗ ಬಹಳ ಮುಖ್ಯವಾಗಿ ಒಂದು ಹೇಳ್ತೀನಿ, ಸಿದ್ದರಾಮಯ್ಯನವರ ಬಗ್ಗೆ ಇರುವಂತ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಅವರ ವಿರೋಧಿಗಳು ಕೂಡ ಹೇಳುವಂತ ಮಾತು ಅಂತಂದ್ರೆ, ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚೆಕ್ ಕೂಡ ಬೌನ್ಸ್ ಆಗೋದಿಲ್ಲ ಅವರ ಕಾಲಾವಧಿಯಲ್ಲಿ ಅನ್ನುವಂಥದ್ದು. ಹಾಗಿದ್ರೆ ಅವರಿಗೆ ಕೂಡ ಈ ಆಡಳಿತ ಯಂತ್ರದ ಮೇಲೆ ಹಿಡಿತ ತಪ್ಪಿದೆ ಅಂತ ನೀವು ಆರೋಪ ಮಾಡ್ತಿದ್ದೀರಾ? ನಂಬರ್ಸ್ ತೋರಿಸ್ತಾ ಇದೆ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ, ನೀವು 3ನೇದು ಹೇಳಿದ್ರಲ್ಲ, ಆದ್ರೆ ಒಂದೇ ಒಂದನ್ನ ಮಾತ್ರ ಇವರು ರಿವೈಸ್ ಮಾಡಿ ಕೇಂದ್ರದ ಮೇಲೆ ಗೂಬೆ ತೋರಿಸೋದಕ್ಕೆ ಯಾವ ತರ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ತೆರಿಗೆಯಲ್ಲಿನ ಪಾಲು ಇದೆ ಗೊತ್ತಾ, ಅದನ್ನ ಬಜೆಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಕಳೆದ ಫೆಬ್ರವರಿನಲ್ಲಿ 37,000 ಕೋಟಿ ತೋರಿಸ್ಬಿಟ್ಟು ಇವತ್ತು ರಿವೈಸ್ ಮಾಡ್ಬಿಟ್ಟು 41,000 ಕೋಟಿ ತೋರಿಸಿದ್ದಾರೆ. ಅದನ್ನು ಮಾತ್ರ ಜಾಸ್ತಿ ತೋರಿಸ್ಬಿಟ್ಟು ಇವ್ರು ಕಲೆಕ್ಟ್ ಮಾಡೋ ತೆರಿಗೆ ಮಾತ್ರ ಕಡಿಮೆ ತೋರಿಸಿ. ಅಲ್ಲ ಸಿದ್ದರಾಮಯ್ಯ, ನಾವು ಇಷ್ಟು ದೊಡ್ಡ ಟೆಕ್ನಿಕಲ್ ನಂಬರ್ ಹೋಗಕ್ ಮುಂಚೆ ಸಿಂಪಲ್ ಪ್ರಶ್ನೆ ಏನಂತಂದ್ರೆ, ಬಜೆಟ್ ಅಂದ್ರೆ ನೀವು ಮುಂದಿನ 1 ವರ್ಷದಲ್ಲಿ ಜಾಸ್ತಿ ಖರ್ಚು ಮಾಡ್ತಿರೋ ಅಥವಾ ಜಾಸ್ತಿ ಉಳಿತಾಯ ಮಾಡ್ತಿರೋ, ಕ್ರೋಢೀಕರಣ ಮಾಡ್ತಿರೋ ಅಥವಾ ಸಾಲ ಮಾಡ್ತಿರೋ ಅಂತೇಳಿ, ಇದು 3 ಪ್ರಶ್ನೆಯಲ್ಲಿ ಅಂದ್ರೆ ಉಳಿಸ್ತಿರೋ, ಜಾಸ್ತಿ ಖರ್ಚು ಮಾಡ್ತಿರೋ, ಸಾಲ ಮಾಡ್ತಿರೋ, ನಿಮ್ಮ ಪ್ರಕಾರ ಬಜೆಟ್ ಏನು ಹೇಳ್ತಿದೆ ಸರ್? ಏನು ಮಾಡೋಕೆ ಹೊರಟಿದೆ 1 ವರ್ಷ ಸರ್ಕಾರ? ಈಗ ಯಾರೇ ಆಗಲಿ ನಾವು ಮಾತಾಡಬೇಕಾದ್ರೆ ಅದು ಪ್ರಾಕ್ಟಿಕಲ್ ಆಗಿ ವಾಸ್ತವಕ್ಕೆ ಹತ್ರ ಇರಬೇಕು. ಈಗ ಅವರು ಲಾಸ್ಟ್ ವೀಕು ಸೆಂಟ್ರಲ್ ಬಜೆಟ್ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿದಾರ, ಅದಕ್ಕೊಂದು ರೂಪುರೇಷೆ ಇರುತ್ತೆ. ಆ ರೂಪುರೇಷೆ ಏನು ಅಂತಂದರೆ, ಆ ಬಜೆಟ್ ಇಂಪ್ಲಿಮೇಷನ್ ಮಾಡಬೇಕು ಅಂದರೆ ನಾವು ಅದು ಸಂಬಂಧಪಟ್ಟಂತೆ ಅಲೋಕೇಶನ್ ಇರುತ್ತೆ, ಡಿಪಾರ್ಟ್ಮೆಂಟ್ ವೈಸ್ ಅಲೋಕೇಶನ್ ಮಾಡ್ತೀವಿ. ಹಾಗೆ ಇವು ಅಲೋಕೇಶನ್ ಆಗೋವರೆಗೂ ತಾಳ್ಮೆಯಿಂದ ಇರೋಕ್ಕೇನು, ಈಗ ಸರ್ಕಾರ ಬಂದು 8 ವರ್ಷ ಆಗಿದೆ, ಅಲ್ಲ ಸಾರಿ 8 ತಿಂಗಳಾಗಿದೆ. ಇವತ್ತು ನಾವು ಈಗ ನಮ್ಮ ಸರ್ಕಾರದ ಮೊದಲನೇ ಬಜೆಟ್ ಇದು, 2ನೇ ಬಜೆಟ್, ಅದು ಬೇಡಿ ಯಾಕೆ ಬಿಡಬೇಕು ಇರೇ, ಅದರಲ್ಲಿ ಏನಿರುತ್ತೆ 2ನೇ ಬಜೆಟ್ ಅದೇ. ಇದು ನಮ್ಮ ಪ್ರಕಾರದಲ್ಲಿ ಇದು ಇಯರ್ ಎಂಡಲ್ಲಿ, ಫೆಬ್ರವರಿ ಎಂಡಲ್ಲಿ ಬರ್ತಕ್ಕಂಥದ್ದೇ ಮೊದಲನೇ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಲೆಕ್ಕ ಇಲ್ವಾ? ಈಗ ನಾನು ಅದನ್ನೇ ಹೇಳ್ತಾ ಇರೋದು, ಇವರು ಕೇಂದ್ರದ ಬಗ್ಗೆ ಬೊಟ್ಟು ಮಾಡಿ ಅಂತ ಹೇಳಿದ್ರಲ್ಲ, ಅಲೋಕೇಶನ್ ಆಗಬೇಕು. ಕೇಂದ್ರ ಆಗಲಿ ರಾಜ್ಯ ಆಗಲಿ, ನಾವು ಮಾಡಿರ್ತಕ್ಕಂಥ ಬಜೆಟಲ್ಲಿ ಏನು ಅಲೋಕೇಟ್ ಮಾಡ್ತೀವಿ, ಆವಾಗ ಆ ಈ ಡಿಪಾರ್ಟ್ಮೆಂಟ್ಗೆ ಏನು ಅಲೋಕೇಟ್ ಮಾಡ್ತೀವಿ ಅದು ಇಂಪಾರ್ಟೆಂಟು. ಹಾಗೆ ಇವತ್ತಾಗಿದೆ, ಅದು ಇನ್ನೂ ಸೆಕ್ಷನ್ಗೆ ಹೋಗಿಲ್ಲ, ಸಿಇಗೆ ಹೋಗಿಲ್ಲ, ಮತ್ತು ಕನ್ಸಲ್ಟು ಅಲ್ಲ ಮೋಹನ್ ವಿಶ್ವ ಅದಕ್ಕೇನೆ ನಾನು ಹೇಳ್ತಿರೋದು. ಹಾಗಾಗಿ ಇವರು ಅವ್ರು ಹೇಳ್ತಿರೋದೇನು ಗೊತ್ತಾ ಸರ್, ನಿಮಗೆ ಇನ್ನು 8 ತಿಂಗಳಲ್ಲಿ ಹಿಡಿತಾನೆ ಬಂದಿಲ್ಲ ಅಂತೇಳಿ, ನಿಮಗೆ ಆಡಳಿತ ಯಂತ್ರದ ಮೇಲೆ ಹಿಡಿತಾನೆ ಬಂದಿಲ್ಲ. ನಿಮಗೆ ಸಿದ್ದರಾಮಯ್ಯ ಅಂತ ನಾಯಕರಿದ್ದಾರೆ, DK ಶಿವಕುಮಾರ್ ಅಂತ ನಾಯಕರಿದ್ದಾರೆ, ನಿಮಗೆ 136 ಸೀಟ್ ಬಂದಿದೆ. ಆದರೆ ತೆರಿಗೆ ಸಂಗ್ರಹ ವಿಚಾರದಲ್ಲಿ ಅವರು ಹೇಳ್ತಾರಂತ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೂಡ ಇವತ್ತು ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು, ಮತ್ತೆ ಈಗ ನಾವು ಫ್ರೀ 5 Bs ಕೊಟ್ಟಿದ್ದೀವಿ, 5 ಉಚಿತ ಯೋಜನೆಗಳನ್ನ ಕೊಟ್ಟಿದ್ದೀವಲ್ಲ. ಆಗಿದ್ರೆ ಅದರಿಂದ ಇವತ್ತು ನಮಗೇನು ಈಗ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಎಷ್ಟು
ಆದಾಯ ಬಂದಿದೆ, ಮತ್ತು ಶಕ್ತಿ ಯೋಜನೆಯಿಂದ ಸ್ತ್ರೀ ಶಕ್ತಿಗಳು ಮತ್ತು ಎಷ್ಟು ಪ್ರಬಲರಾಗಿದ್ದಾರೆ ಅನ್ನೋದನ್ನು ಹೇಳ್ಬೇಕು. BJPಯವರು ಮತ್ತು ವಿರೋಧ ಪಕ್ಷಗಳು ಏನು ಅಂತಂದರೆ ವಾಸ್ತವವನ್ನು ಬೆನ್ನು ತಟ್ಟೋದನ್ನು ಬಿಟ್ಟು ಕುಹಕ ಆಡೋದೇ ಅವ್ರ ಕರ್ತವ್ಯ. ಆಯ್ತು ನಾಗೇಂದ್ರ ಸರ್, ಬಡಗಲಪುರ ನಾಗೇಂದ್ರ ಸರ್, ಇವತ್ತು ರಿಯಾಕ್ಷನ್ಗಳು ಬರೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಬಿಜೆಪಿಗರು, ಇದು ರೈತರ ಕೈ ಹಿಡಿಯೋ ಬಜೆಟ್ ಆಗಬೇಕಾಗಿತ್ತು, ಸಿದ್ದರಾಮಯ್ಯ ಅವರ ಹಿಂದಿನ ಮಾತುಗಳನ್ನ ಕೇಳಿಸ್ಕೊಂಡ್ರೆ, ಆದರೆ ಇದು ಅಲ್ಪಸಂಖ್ಯಾತರ ಕೈ ಹಿಡಿದಿದೆ, ರೈತರ ಕೈ ಹಿಡಿಯೋ ಬಜೆಟ್ ಅಲ್ಲ ಅಂತ ಹೇಳಿ ಏನು ಹೇಳ್ತೀರಿ? ಇಲ್ಲ, ಬಡ್ಜೆಟನ್ನು ಸಮಗ್ರವಾಗಿ ಮಾಡಬೇಕು. ಕೃಷಿ ಮತ್ತು ಅಲೈಡ್ ಮತ್ತು ಪ್ಲೇಸ್ ಎಲ್ಲ ನೋಡಬೇಕಾಗುತ್ತೆ. ಸಂಪೂರ್ಣವಾದ ಪೂರ್ಣ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಸಮತೋಲನ ಕಾಯ್ಕೊಂಡಿರೋ ಬಡ್ಜೆಟ್. ನೋ ಡಿಸ್ಪ್ಯೂಟ್. ಎಲ್ಲ ರಂಗಗಳಿಗೂ ಕೂಡ ಹಂಚಿದ್ದಾರೆ. ಡಿಸಿಪ್ಲಿನ್, ಎಕನಾಮಿಕಲ್ ಡಿಸಿಪ್ಲಿನ್ ಲೈಕ್ ಮಾಡೋಂಥದ್ದು. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಲ್ಲಿ ಯಾರೇ ಆದರೂ ಕೂಡ ಒಂದು ಅಚೀವ್ಮೆಂಟ್ ಗೋಲ್ ಮಾಡಬೇಕಾದ್ರೆ ಒಂದು ಫಿಸಿಕಲ್ ಕರೆಕ್ಟಾಗಿ ಆ ಪರ್ಸೆಂಟೇಜ್ ರೀಚ್ ಆಗಬೇಕು. ಮೊದಲನೇದಾಗಿ ಭಾಳ ಡಿಫಿಸಿಟ್, ಹಣದ ಸಾಲದ ಹೊರ ಇದ್ದರೂ ಕೂಡ ಎಕನಾಮಿಕಲ್ ಡಿಸಿಪ್ಲಿನ್. ಯಾಕಂದರೆ ನಾನು ರೈತನಾಗಿರ್ಬೋದು ಅಧ್ಯಯನ ಮಾಡೋದ್ರಲ್ಲಿ ಒಂದು ನಮ್ಮ ರಾಜಶೇಖರ ಮೂರ್ತಿಯವರು, SM ಕೃಷ್ಣ, ಸಿದ್ದರಾಮಯ್ಯ, ಇವರು 3 ಕಾಲದಲ್ಲೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಬಂದಿರೂ ಕೂಡ ಎಕನಾಮಿಕ್ ಡಿಸಿಪ್ಲಿನ್ ಕಾಣುತ್ತೆ ಅಚೀವ್ಮೆಂಟ್ಗೆ. ಯಾಕಂದ್ರೆ ನಾವು ಆದಾಯ ಏನು ಬರುತ್ತೋ ಅದನ್ನು ಫಿಕ್ಸೆಡ್ ಅಸೆಟ್ ಮೇಲೆ ಹೆಂಗೆ ಹೋಗ್ಬೇಕು, ಜನ ಕಲ್ಯಾಣಕ್ಕೆ ಹೋಗ್ಬೇಕಾದ್ರಿಂದ ಒಂದು ಇದು ಬ್ಯಾಲೆನ್ಸ್ ಬಡ್ಜೆಟ್ ಆದರೂ ನಾವು ಕೃಷಿ ಕ್ಷೇತ್ರದಲ್ಲಿ 108 ನಿರೀಕ್ಷೆಗಳಿವೆ ನಮಗೆ. ನಮ್ಮದು ಸಮಸ್ಯೆ ಬಗೆಯಲ್ಲ. ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಕೃಷಿಕರಿಗೆ ಯೋಜನೆಗಳೇ ರೂಪುಗೊಂಡಿಲ್ಲ. ಇದರ ನಡುವು ಕೂಡ ಕೆಲವು ದೂರದೃಷ್ಟಿಯದ್ದು ಅಲೋಕೇಶನ್ ಕೃಷಿಗಿದೆ. ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆದರೆ ನಮ್ಮ ನಿರೀಕ್ಷೆ ಸಾಕಷ್ಟಿದ್ದಾವೆ. ನಮ್ಗೆ ಬೇಕಾದಂಥ ಹೆಂಗೆ ಅಂತಂದರೆ ಇವತ್ತು ವ್ಯಾಲ್ಯೂ ಅಡಿಷನ್ ಮಾಡೋವಂಥದ್ದು, ರಫ್ತಿಗೆ ಉತ್ತೇಜನ ಕೊಡುವಂಥದ್ದು, ಮತ್ತು ಎಲ್ಲವನ್ನು ಕೃಷಿನ ಒಗ್ಗೂಡಿಸಿ ಯಾವುದು ಕೃಷಿಗೆ ಅಭಿವೃದ್ಧಿ ಏನೇನು ಯೋಜನೆಗಳೆಲ್ಲ ಒಗ್ಗೂಡಿಸಿ ಮತ್ತು ಕೃಷಿ ಅಲೈಡ್ ಯಾವುದು ಇಲಾಖೆಗಳಿವೆಲ್ಲ ಅದನ್ನು ಒಂದೇ ಸಮನ್ವಯಕರಿಸಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಿರಲ್ಲ, ಅದು ನಾವು ಕೇಳ್ತಾ ಇದ್ದೋ. ಯಾಕಂದರೆ ಪಶುಸಂಗೋಪನೆ ಒಂದು ಕಡೆ, ತೋಟಗಾರಿಕೆ ಇದೇ ಬೇರೆ ಬೇರೆ ಕಡೆ ಆಗಿದ್ದು. ಇವಾಗ ನಮಗೇನಾಗುತ್ತೆ, ಕೃಷಿಯನ್ನು ಒಂದು ಘಟಕ ಅಂತ ತಿಳ್ಕೊಂಡು ಕುಟುಂಬ ಕೇಂದ್ರಿತವಾಗಿ ಬರೀ ಹೊಲ ಉಳೋದಲ್ಲ, ಬಿತ್ತನೆ ಮಾಡಿ ಬಿಡೋದಲ್ಲ, ಅವನು ಹೈನುಗಾರಿಕೆ ಮಾಡಬೇಕಾಗತ್ತೆ, ಮೀನುಗಾರಿಕೆ ಮಾಡಬೇಕಾಗತ್ತೆ, ಹಂದಿ ಸಾಗಣೆ ಮಾಡಬೇಕಾಗತ್ತೆ, ಮತ್ತು ಬೇರೆ ಬೇರೆ ಎಲ್ಲ ಮೀಟ್ ಇಂಡಸ್ಟ್ರಿನೂ ಕೂಡ ನಾವು ಮಾಡೋವಂಥದ್ದಿದೆ, ಕೋಳಿ ಮೊಟ್ಟೆ ಮಾಡೋವಂಥದ್ದಿದೆ. ಇವುಗಳ ಜೊತೆಗೆ ನಾವು ಬರೀ ಬೆಳೆಯೋದಲ್ಲ, ನಾವು ಅದನ್ನು ಒಂದು ಬ್ರ್ಯಾಂಡೆಡ್ ಮಾಡಿಕೊಡೋಕ್ಕೆ ರೈತರ ಯುವಕರಿಗೆ ಕೊಡುವಂಥ ಕೆಲವು ದೂರದೃಷ್ಟಿ ಯೋಜನೆಗಳಿದ್ದಾವೆ. ನಾನು ರಾಜಕೀಯವಾಗಿ ಹೇಳ್ತಿಲ್ಲ, ಅದು ಅಕ್ಸೆಪ್ಟಬಲ್. ಅಲ್ಲಿಗೆ ನೀವು ಇದನ್ನ ದೂರದೃಷ್ಟಿ ಬಜೆಟ್ ಅಂತೀರಿ ಅಂದ್ರೆ ಕೇಂದ್ರ ಬಜೆಟ್ ಅನ್ನು ಒಪ್ಕೊಳ್ಬೇಕಾಗತ್ತೆ. ತಕ್ಷಣ ಕೈಗೆ ಹಣ ಸಿಗದೆ ಇರೋ ತರ ಮಾಡಿದ್ರು ಕೂಡ ದೂರದೃಷ್ಟಿಯಿಂದ ಅಲ್ಲೂ ಒಂದಷ್ಟು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಡಿಫ್ರೆನ್ಸ್ ಇದೆ. ಈಗ MSP ಡಿಮಾಂಡ್ ಮಾಡಬೇಕಾಗತ್ತೆ ನಾವು. ಯಾಕಂದರೆ ನೀವು ಕೃಷಿಗೆ ಹೆಚ್ಚು ರಾಜ್ಯ ಸರ್ಕಾರದ ಮಿತಿಗಳೇ ಬೇರೆ, ಕೇಂದ್ರ ಸರ್ಕಾರದ ವೈಡ್ ಮಿತಿಗಳೇ. ಕೇಂದ್ರ ಸರ್ಕಾರ ಎಲ್ಲ ಬೆಳೆಗಳಿಗೂ ಕೂಡ MSP ಬಾಣುವಂಥ ಅಧಿಕಾರ ಇದೆ. MSPಲಿ ಸೋತಿದೆ ಯಾವುದರಲ್ಲಿ ಕೃಷಿ. ನಮ್ಮ ಕೇಂದ್ರ ಸರ್ಕಾರ ತನ್ನ ವಾಗ್ದಾನದಲ್ಲಿ 2014 ಹೇಳಿತ್ತು. ಮತ್ತು C2+ ಸ್ವಾಮಿನಾಥನ್ ವರದಿ ಕೊಡ್ತೀವಿ ಅಂದರು. ಸ್ವಾಮಿನಾಥನ್ ಅವ್ರಿಗೆ ಭಾರತ ರತ್ನ ಕೊಟ್ಟಿರ್ಬೋದು, ಸ್ವಾಗತ ಮಾಡ್ತೀವಿ. ಬಟ್ ಅವ್ರ ವರದಿನೇ ಜಾರಿ ತೆಗೆದಿದ್ರೆ ಅದಕ್ಕೆ ಅಗೌರವ ಆಗುತ್ತೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇವತ್ತು ಡೆಲ್ಲಿಲಿ ನಾವು ರೈತರು ಕುಂತಿರೋದು MSPನ ಕೊಡಿ ಅಂತ. MSP ಕೊಟ್ಟಿಲ್ಲವಲ್ಲ, MSP ಕೊಟ್ಟರೆ ರೈತನ ನೇರ ಆದಾಯ ಬರುತ್ತೆ. ಆಮೇಲೆ ನಿಮ್ಮ ಕೃಷಿ ಕಲ್ಟಿವೇಷನ್ ಇದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಬೇಕು. ಗ್ರಾಹಕರ ಮೇಲೂ ಆಗುತ್ತಲ್ವಾ. ಒಂದು ಕಡೆ ನಾವು ಉತ್ಪಾದಕರು ಹೌದು, ಗ್ರಾಹಕರು ಹೌದು, ಮತ್ತು ಕೃಷಿಯೇತರು ಕೂಡ ಗ್ರಾಹಕರಾಗಿರ್ತಾರೆ. ಕೃಷಿ ಉತ್ಪನ್ನ ವೆಚ್ಚಗಳನ್ನ ಕಡಿಮೆ ಮಾಡದೆ ಹೋಗ್ಬಿಟ್ರೆ ಗ್ರಾಹಕರ ಮೇಲೂ ಒಡವೆ ಆಗುತ್ತೆ. ಆವಾಗ 7ನೇ ವೇತನ ಆಯೋಗ, 8ನೇ ವೇತನ ಆಯೋಗ. ಮಹೇಶ್ ಅವರೇ ನೋಡಿ, ಈಗ ರೈತರ ಪರವಾಗಿನ ಒಂದು ಧ್ವನಿಯಲ್ಲಿ ಅವರು ಸರ್ಟಿಫಿಕೇಟ್ ಕೊಟ್ಬಿಟ್ರು ಭಾಳ ಒಳ್ಳೆ ಬಜೆಟ್ ಅಂತೇಳಿ. ಪ್ರತಿ ಸಲ ಕೂಡ ನಮ್ಮ ನಿರೀಕ್ಷೆ ಜಾಸ್ತಿ ಇದಾವೆ, ಆದ್ರೂ ನಿರೀಕ್ಷೆ ಇದಾವೆ. ಒಂದು ರಾಜ್ಯ ಸರ್ಕಾರದ ಇತಿಮಿತಿಯಲ್ಲಿ ನಾನು ಹೇಳ್ತೇನೆ, ನಮ್ಮ ನಿರೀಕ್ಷೆ ಇದು ಪೂರ್ತಿ ಒಪ್ತೀವಿ ಅಂತಲ್ಲ, ಪೂರ್ತಿ ಒಪ್ತೀವಿ. ನಮ್ಮದು ಸಾಲ ಮನ್ನಾ ಆಗಬೇಕು. ಚಿಕ್ಕ ಪುಟ್ಟ ರೈತರ ಸಮಸ್ಯೆ ಬಗ್ಗೆ ಬಹಳಷ್ಟು ಪ್ರಶ್ನೆ ಇದೆ, ಕೇಳೋಣ. ಮಹೇಶ್ ಅವ್ರದ್ದು ಒಂದು ರಿಯಾಕ್ಷನ್ ಬೇಕು.